ಅವ್ರಲಿಂತ್ರ ನಾ ಉಳ್ಕೊಂಡು ಬಿಟ್ಟೆ. ಎಲ್ಲ ಮುದಿ ಮೂಳಿ ಹೊರ್ತಿ ರಾತ್ರಾಗ ಕದಾ ತೆಗೆದ ಯಾರನ್ನ ಬೆಟ್ಟಾಗಕ್ ಹೋಗಿ ಅಂತ ನನಗ ಗುರ್ತೈತಿ. ಯವ್ವ ಹೊರಗೆ ನೋಡಿದ್ರ ಕತ್ತೋಲ್ ಕಮ್ಮಿ ಆಗೈತಿ. ಈ ಕತ್ತಲ್ದಾಗ ಹೆಂಗ್ ಹೊರಗೆ ಹೋಗಿದ್ದ ನೀವ? ಏ ಮಾರಯ್ಯ ಎಲ್ಲದಿ? ರೀ ರೀ ಎಲ್ಲಿ ಹೋಗಿರಿ ಇಷ್ಟೊತ್ನಾಗ? ರೀ ರೀ ಓ ಇದರ ಅವನ ಇದು ಹಗಲಿ ಅಷ್ಟ ನನಗ ದೆವ್ವ ಪಿಚಾಚಿ ಕಾಡ್ದಂಗ ಕಾಡ್ತೈತಿ ಅಂತ ಮಾಡಿದ್ದೆ. ಈಗ ರಾತ್ರಿನೂ ಶುರು ಹಚ್ಕೊಂಡಾಳಲ್ಪ. ಚನ್ನಿ ಚನ್ನಿ ಏ ಮಾರಯ್ಯ ಇಷ್ಟೊತ್ನಾಗ ಕದಾ ತೆಗೆದ ಹೊರಗ ಎಲ್ಲಿ ಹೋಗಿ? ಅವಳ ಹುಚ್ಚು ಸುಳೆ ಮಗಳು ಕದಾ ತೆಗೆದು ತಾ ಹೊರಗೆ ಹೋಗ್ಯಾಳ. ನನಗ ಕದಾ ತೆಗೆದು ಎಲ್ಲಿ ಹೋಗಿಯ ಮರಯ್ಯ ಅಂತ ಒದರಾಕತ್ತಾಳ. ಹ ಇದ್ರ ಅವನ ಇದ್ರದ್ದು ತವ್ರ ಮನೆಯರ್ ಕೊಟ್ಟ ಬೀಗ್ತನ ಮಾಡಿ ಹುಚ್ಚ ಹಿಡ್ದತಿಕಿಗೆ. ಚನ್ನಿ ಎಲ್ಲದಿರಿ? ಲೇ ನಿನ್ನ ಅವನ ನೀ ಎಲ್ಲದಿ? ಇಲ್ಲೇ ಬಾಗಿಲು ಮುಂದಾದೇನ್ರಿ. ನೀವು ಇಷ್ಟೊತ್ತಾಗ ಹೊರಗೆ ಯಾಕೆ ಬಂದಿರಿ? ಲೇ ಹಡ್ಬಿಟ್ಟಿ ಮಗಳ, ಇಷ್ಟೊತ್ನ್ಯಾಗ ನೀನು ಹೊರಗೆ ಯಾಕೆ ಹೋಗಿ? ಇಷ್ಟೊತ್ತಾಗ ನಿನ್ನ ಹುಡುಕಾಡಕ ನಾನು ಹೊರಗೆ ಬಂದಿದ್ದೆ. ಪಕ್ಕ ಇವ್ರಪ್ಪ ಇವ್ರು ಇಡೀ ಕಾಂದಾನ ಹುಚ್ಚ ಸೊಳೆ ಮಕ್ಕಳ. ಒಳಗ ನಾನದೇನಿ, ಹೊರಗ ಈಕೆದಾಳ, ನನ್ನ ಕೇಳ್ತಾಳ ಹೊರಗ ಯಾಕೆ ಬಂದಿ ಅಂತ. ವೀಕ್ಷಕರ ನೀವೇ ನೋಡಿರಿ, ನಾ ಒಳಗ್ಲಿಂದ ಎದ್ದು ಬಂದಿದ್ದು ನನ್ನ ಹೆಂಡತಿ ಹೊರಗೆ ನಿಂತು ಒದರಾಕತ್ತಾಳ ನೋಡ್ರಿ. ಮತ್ತ ನಾ ಒಳಗ್ ಮಕ್ಕೊಂಡಿದ್ದೆ ಅನ್ನಕ ನೀವ ಸಾಕ್ಷಿ. ಒಂದ್ ವೇಳೆ ನನ್ನ ಹೆಂಡತಿ ಜಗಳ ಮಾಡಾಕ್ ಕುಂತ್ರ ನೀವ ಹೇಳ್ಬೇಕ, ಗೌಡ್ರು ಒಳಗ್ ಮಕ್ಕೊಂಡಿದ್ರು ಹೊರಗೆ ಎಲ್ಲಿ ಹೋಗಿಲ್ಲ ಅಂತ. ಚೆನ್ನಿ ಚೆನ್ನಿ ರೀ ಒಳಗಿಂದ ಒದರದಂಗಾತ. ಒಳಗೆ ಬಂದು ನೋಡಿದ್ರ ಯಾರು ಇಲ್ಲ. ಚೆನ್ನಿ ಅನ್ಕೊಂಡೆ ಕತ್ತಲ್ದಾಗ ಮರ್ಯಾಗ ನಿಂತು ಏನ ಮಾಡಾಕ್ ಕುಂತಾನ ಅಂತ. ಅದು ಖರೇನಾ ಅಂತ ಈಗ ಗುರ್ತಾತ. ಲೇ ಚೆನ್ನಿ ಬಾಯ್ ಐತೆ ಅಂತ ಹೇಳಿ ಎಂತೆಂತ ಶಬ್ದ ಮಾತಾಡ್ತೀವಿ ಗಂಡಗ. ನೋಡು ನನಗ ನಿನ್ನ ಪುರಾಣ ಹೇಳ್ಬೇಡ. ಇಷ್ಟೊತ್ನಾಗ ಮನಿ ಬಿಟ್ಟು ಹೊರಗ ಎಲ್ಲಿ ಹೋಗಿದ್ದಿ ಅಂತ ಮೊದ್ಲು ಹೇಳು. ಲೇ ಚೆನ್ನಿ ಹೊರಗ್ ಹೋದಕಿ ನೀನ, ಒಳಗಿದ್ದವ ನಾನ. ಈಗ ಚೆನ್ನಿ ಅಂತ ಹೊರಗಿಂದ ಒಳಗ್ ಬಂದವ್ರು ಯಾರು? ನಾನು. ಒಳಗಿದ್ದವ್ರು ಯಾರು? ನೀನು. ಮತ್ತ ಒಳಗಿದ್ದಕಿ ನಾನು, ಹೊರಗಿಂದ ಬಂದವ ನೀನು. ಹೇಳ ಎಲ್ಲಿ ಹೋಗಿದ್ದಿ ಇಷ್ಟೊತ್ನಾಗ? ಯಾರನ್ನ ಬೆಟ್ಟಾಗಕ್ ಹೋಗಿದ್ದಿ? ಲೇ ನಿನ್ನ ಅವನ ಒಳಗ ಎಂತ ಚಂದ ನಿದ್ದೆ ಹತ್ತಿ ಮಕ್ಕೊಂಡಿದ್ಯಾ. ನೀ ಒದ್ರದಕ್ಕ ಎಚ್ಚರಾಗಿ ಬಂದು ನೋಡ್ತೇನಿ ಹೊರಗೆ ಎಲ್ಲೇ ಕತ್ತಲಾಗ ನಿಂತು ಒದ್ರಾಕತ್ತಿದ್ದಿ. ಹಂಗಾರ ಎಲ್ಲಿ ನಿಂತಾಳ ಅಂತ ನೋಡಾಕ ಹೊರಗ್ ಬಂದ್ಯ. ಅಷ್ಟೊತ್ತಿಗೆ ಮತ್ತ ಒಳಗಿಂದ ಒದ್ರಾಕತ್ತಿ, ಅದಕ್ಕ ಹೊರಗಿದ್ದವ ಒಳಗ್ ಬನ್ನಿ. ಅವ್ವ ಅಮ್ಮಣ್ಣಿ ಏನು ಗೊತ್ತಾಗಂಗಿಲ್ಲ ಅಂತ ತಿಳ್ಕೊಂಡಿಯ ನನಗ? ನೀನು ಅಷ್ಟಕ್ಕೂ ಒಳಗ ಮಕ್ಕೊಂಡಿಲ್ಲ. ನಾ ಒದ್ರ ಹೊಡ್ತಕ್ಕ ನನ್ನ ಬೆನ್ನ ಹಿಂದ ಹಾಸಿ ಒಳಗ್ ಬಂದಂಗ ಮಾಡಿ ನಾಟಕ ಮಾಡಿ ಎಲ್ಲಿ ಹೋಗೇ ಇಲ್ಲ ಅನ್ನೋರಂಗ ತೋರಿಸ್ಬೇಕಂತ ಮಾಡಿಯೇನ? ನಾನು ಬಹಳ ಶಾಣೆ ಅದೇನಿ. ನೋಡ್ ಚೆನ್ನಿ, ಕಾಲಿ ಪುಕ್ಷಟಿ ಸುಳ ಜಗಳಕ್ಕ ಕಾರಣ ಮಾಡ್ಕೊಬ್ರ. ಮಗ ಸೊಸಿ ಮಕ್ಕೊಂಡಾರ ಏನ ಗದ್ಲ ಮಾಡಿ ಮಾನ ಮರ್ಯಾದಿ ತಕ್ಕೋಬೇಡ. ಏನಂದಿ? ಮಾನ ಮರ್ಯಾದಿ ನಾ ತೆಗಕತ್ತೇನೆ? ಬಾ ನಮ್ಮ ವೀಕ್ಷಕರಿಗೆ ಎಲ್ಲ ಗುರ್ತೈತಿ. ಏನ ಅವರೇ ಹೇಳ್ತಾರ ನೀ ಮಾನ ಮರ್ಯಾದಿ ತೆಗಿತೀಯೋ ಅಥವಾ ನಾ ಮಾನ ಮರ್ಯಾದಿ ತೆಗಕುಂತಾನೆಯೋ ಅಂತ. ಅದ ಮತ್ತ ನಮ್ ವೀಕ್ಷಕರಿಗೆ ನಾ ಒಳಗ್ ಮಕ್ಕೊಂಡಿದ್ದೆ ಅನ್ನೋದು ಗುರ್ತೈತಿ. ಅವರೇ ಹೇಳ್ತಾರ ನಾನು ಒಳಗ್ಲಿಂದ ಹೊರಗ್ ಬಂದ್ನೋ ಅಥವಾ ಹೊರಗ್ಲಿಂದ ಒಳಗ್ ಬಂದ್ನೋ ಅಂತ. ತಗೋ ನೋಡೇ ಬಿಡುನು. ನಿನ್ನ ಪರವಾಗಿ ಕಮೆಂಟ್ ಬರ್ತಾವೋ ಅಥವಾ ನನ್ನ ಪರವಾಗಿ ಕಮೆಂಟ್ ಬರ್ತಾವೋ ಅಂತ. ಯಾರ ಪರವಾಗಿ ಕಮೆಂಟ್ ಹೆಚ್ಚಿಗೆ ಬಂದಿರ್ತಾರೋ ಅವರು ಗೆದ್ದಂಗ. ತಗೋ ನೋಡೇ ಬಿಡುನು. ನನಗ ನಿದ್ದಿ ಜೋರ್ ಬರಾತತಿ, ನಾ ಹೋಗಿ ಮಲ್ಕೊಂತೇನಿ. ತಡಿ ಒಂದ್ ಕೆಲಸ ಮಾಡ್ತೇನಿ. ಈರಿ ಮನ್ಯಾಗ ಮಕ್ಕೊಂಡಾಳು ಇಲ್ಲ ಎಚ್ಚರದಾಳು ನೋಡೇ ಬರ್ತಾನಿ. ಲಗ್ನ ಪತ್ರ ಕೊಡೋರ್ ಕೈಯಾಗನ ಸೀರಿನ ಕೊಟ್ಟು ಕಳಿಸ್ಬಿಡ್ತಾನಿ. ಇಲ್ಲಂದ್ರ ಮದ್ವೆಯಾಗ ಇದ್ ಬೇಡ ಅದನ್ನ ಕೊಡು, ಅದ್ ಬೇಡ ಇದನ್ನ ಕೊಡು ಅಂತ ಹೇಳಿ ಹುಚ್ಚಿರ ಸಂತಿ ನಡೆಸ್ತಾರ. ಗ್ಯಾಸ್ ಇದ್ದಿದ್ದಿಲ್ಲ ನೋಡು. ಆಕಿ ನಮ್ ಚಿಗವನ್ ಮಗಳ ಅದಾಳಲ್ಲ ಕರೆ ಮಾರಿ ನಿಂಗಿ, ಆ ಬೆಂಗ್ಲಿಗೆ ಅನ್ಕರು 50 ರೂಪಾಯಿ ಒಳಗಿನ ಸೀರೆನ ಕೊಡ್ತಾನೆ. ಹೌದು ಮತ್ತ ತನ್ನ ಮಗನ ಮದ್ವೆಯಾಗ ದಡಿ ಇಲ್ಲ ಶರಗಿಲ್ಲ ಅಂತ ಸೀರೆನ ನನಗ್ ಕೊಟ್ಟಾಳ. ಅವಂಗೇನ 3 ಮಕ್ಕಳಾಗಿರ್ಬೋದು, ಆದ್ರ ನಾ ಮಾತ ಅಂತ ಸೀರೆ ಕೊಟ್ಟಿದ್ದು
ಚೆನ್ನಿ ಇಲ್ಲೇ ಕುಂತಾಳ. ಆಕಿನ ಹೆಂಗ ಕೇಳಲಿ? ಒಂದೀಟು ಉಸುರು ಹೊಡೆದ್ನಿ ಅಂದ್ರ ಆಕಿ ಮಾತ್ರ ರುದ್ರಾವತಾರ ತಾಳ್ತಾಳ. ಆದ್ರ ನನ್ನ ಮನಸ್ಸಿನ ಮಾತು ಹೇಳ್ತಂಗನು ಇರಾಕ ಆಗುದಿಲ್ಲ. ಯಾಕಂದ್ರ 4 ಮಂದಿ ಮುಂದ ನಾನು ತಲೆ ತೆಗ್ಸೋದಾಕೈತಿ. ಮನ್ಯಾಗ ನೋಡಿದ್ರ ವೈಷ್ಣವಿ ವೀರನಗೌಡ ಇಬ್ರು ಅದಾರ. ಅವ್ರ ಮುಂದ ನಾನು ಈ ಮಾತು ಹೇಳೋದು ಸರಿ ಆಕ್ಯತೆ ಏನಿಲ್ಲೋ. ಯಾಕಂದ್ರ ಸಮಾಧಾನಲೆ ಕೇಳೋದು ಈಕೆ ಅಂತಲೇ ಬುದ್ಧಿನ ಇಲ್ಲ. ಯಾವ್ದೋ ಒಂದು ವಿಷಯನ ಏಟಿದ್ದನ್ನ ಇಷ್ಟುದ್ದ ಮಾಡಿ ಜಗಳಕ್ಕ ಕಾರಣ ಮಾಡ್ಕೊಂತಾಳ. ಈ ವಿಷಯ ನೋಡಿದ್ರ ಹೇಳಲಾರ್ದ ಇರಾಕಾಗುದಿಲ್ಲ. ಅನಿವಾರ್ಯ ಪರಿಸ್ಥಿತಿ ಹೇಳಬೇಕ. ಚೆನ್ನಿ, ಲೇ ಚೆನ್ನಿ, ಏ ಮುದಿಮೂಳಿ, ಈ ವಯಸ್ಸಿನಾಗ ಏನ್ ಬಂದತೆ ನಿನಗ? ಜಡಿ ಯಾಕ ಜಗ್ತಿದಿ? ಕೈ ಬಿಡು. ತುಗೋ ಇವಳ ಜಡಿ ಮುಟ್ಟಿದ್ರ ಎಷ್ಟು ರಾವ್ ಹಿಡಿಸ್ತಾಳ ನೋಡು. ಅದ ನನ್ ಈರ್ಯಾದ್ರ ಜಡಿ ಹಿಡಿದು ಜಗ್ಗಾಡಿದ್ರು ಏನು ಅನ್ನಂಗಿಲ್ಲ. ಮುದುಕಾದ್ರೂ ನಿನಗ ಬುದ್ಧಿ ಯಾವಾಗ ಬರ್ತೈತೋ ಗೊತ್ತಿಲ್ಲ. ಮೊದ್ಲ ಕೂದ್ಲ ಬಳ 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 ಉದ್ರಾ ಕುಂತಾವು, ಉದ್ರಾಗ ಜಡಿ ಹಿಡಿದು ಜಗ್ತಾನ. ಒಡಬಿಟ್ಟಿ ಮಗಳ, ನೀನು ಕೂಟು ನನಗ ಮಾತಾಡಕ ಮನಸ್ಸಿಲ್ಲ. ಏನ್ ಮಾಡ್ಲಿ? ನೀನು ಕೂಡ ಮಾತಾಡ್ಲಿಕ್ಕ ಬಾಳೆ ನಡಿಂಗಿಲ್ಲಲ್ಲ. ನಿಂತೆಲ್ಲ ಮಾಲ್ಗಂಬ ನಿಂತಂಗ ಹೇಳ, ಎದಕ್ ಹೋದ್ರಿದಿ? ಚೆನ್ನಿ, ಅದು ಏನಂದ್ರ ಅದು ಮತ್ತ ಲಗ್ನ ಪತ್ರ ಕೊಡಾಕ್ ಹೋಗ್ಬೇಕು. ಅದಕ್ಕ ಯಾವ ಊರಿಗೆ ಕೊಡ್ಬೇಕು ಎಲ್ಲಾನು ಒಂದು ಹಾಳ್ಯಾಗ ಬರ್ಸಿಯೇನ? ಎಲ್ಲ ಬರಿಸಿ ಯಾರ್ಯಾರು ಯಾವ್ಯಾವ ಸೀರೆ ಕೊಡ್ಬೇಕ ಎಲ್ಲ ಹೊಂದಿಕೆ ಮಾಡಿ ಇಡ್ಸೇನಿ. ಹೌದನ? ಏ ಭಾರಿ ಚಲೋ ಆತನ. ಮತ್ತ ಅಂದಂಗ ಎಲ್ಲಾ ಊರಿಗೆ ಬರ್ಸಿಯ? ಎಲ್ಲ ಊರಿಗೆ ಬರ್ಸೇನಿ. ಯಾಕ ಮತ್ತೆ ಯಾವ್ದಾರ ಊರು ದ್ಯಾಸಕ್ಕೆ ಬಂದತನ? ಮತ್ತೆ ಯಾವ ಊರು? ಅದ ನಮ್ಮ ಕಳ್ಳು ಬಳ್ಳಿಗೆ, ನಮ್ಮ ಅಣತಂಬ್ರಿಗೆ, ಅಕ್ಕಂಗ್ಯಾರಿಗೆ, ಮನ್ಯಾನ ಮಕ್ಕಳಿಗೆ. ಇವ ಪೀಟ್ಕಿ ಹಾಕಾಕ ಕುಂತಾಗ ಅನ್ಕೊಂಡೆ ಏನ ಬಹಳ ದೊಡ್ಡ ವಿಚಾರನ ಹೇಳಕ್ ಬಂದಾನ ಅಂತ. ಮನಿ ಮಕ್ಕಳಿಗೆ ಅಂದಾಗನ ಹೊರ್ತಾತ ಮಲ್ಲವ್ಗ ನೀಲಾಗ ಕರಿಬೇಕಂತ ಹೇಳಿ ನನಗ ಹೇಳಕ್ ಬಂದಾನ ಅಂತ. ಅತ್ತಂಗ್ಯಾರು, ಅಣ್ಣತಂಬ್ರು, ದೂರ ಬೀಗರು, ಹತ್ರ ಬೀಗರಿಗೆ ಎಲ್ಲಾನು ಹೇಳ್ಬೇಕಂತ ವಿಚಾರ ಮಾಡಿ ಒಂದ್ ಹಾಳ್ಯಾಗ ಬರ್ಸೇನಿ. ಹೌದನ? ಭಾಳ ಚಲೋ ಆತಲ್. ಮತ್ತ ಚೆನ್ನಿ ನನಗಿಂತ ಹುಷಾರಿ ಅಂತ ನನಗ ಗುರ್ತೈತಿ. ಆದ್ರೂ ಮನಿ ಹಿರಿಯಾಗಿ ಒಂದ್ ಮಾತು ಕೇಳಬೇಕು. ಅದಕ್ಕ ನಿನಗ ಕೇಳಾಕ ಬಂದಿದ್ನಿ. ಗೊತ್ತಾತ. ಅಂದಂಗ ಮತ್ತ ಮಲ್ಲವ್ಗ ನೀಲಾಗ ಯಾವಾಗ ಹೋಗ್ಬೇಕ ಲಗ್ನ ಪತ್ರ ಕೊಡಾಕ? ಮತ್ತ ಅವ್ರಿಗೆ ಸೀರೆ ಎಂತಾವ್ ತಂದಿದಿ? ಏನ್ ಕತಿ? ಏನಂದಿ? ಮಲ್ಲವ್ವ ನೀಲಾಗ ಲಗ್ನ ಪತ್ರ ಕೊಡ್ಬೇಕಾ? ಅದ್ರಾಗ ಸೀರಿನ ಕೊಟ್ಟು ಕರೆದು ಬರಬೇಕು. ಅವರಿಬ್ಬರಿಗೆ ಲಗ್ನ ಪತ್ರನ ಕೊಡಂಗಿಲ್ಲ. ಒಂದ ಮೇಗ ಸೀರೆ ಎಲ್ಲಿಂದ ಬಂತ? ಏನ ಅವ್ರಿಬ್ಬರ್ನು ಮದ್ವೆ ಕರೆಯೋದಿಲ್ಲ? ಇಲ್ಲ. ಲೇ ಚೆನ್ನಿ, ನೀನ ತೆರ್ಯಾಗ ಬುದ್ಧಿ ಐತಿಲ್ಲ? ಮನ್ಯಾಗ ಹುಟ್ಟಿದ ಮಕ್ಕಳ ನನ್ನ ಮಕ್ಕಳ, ಅವ್ರನ್ನ ನನ್ನ ಮಗನ ಮದ್ವೆ ಕರೆಯೋದಿಲ್ಲ? ನಿನ್ನ ಮಕ್ಕಳು ಇರಬಹುದು, ಆದ್ರೆ ಆಗ್ತಾ ಇರೋದು ನನ್ನ ಮಗನ ಮದ್ವಿ. ನಾ ಮಾತ್ರ ಅವ್ರನ್ನ ಯಾವ್ದೋ ಕಾರಣಕ್ಕೂ ಮದ್ವಿಗೆ ಕರೆಯೋದಿಲ್ಲ. ಚೆನ್ನಿ, ನಿಂದ ಯಾಕೋ ಅತಿ ಆತ. ಅನ್ಕೊಂಡಿದ್ದೆ ಯಾಕ ಎರಡು ಹೆಣ್ಮಕ್ಳ ಹೆಸರು ನನ್ನ ಗಂಡನ ಬಾಯಾಗ ಬರವಲ್ದು ಅಂತ. ಬಂದ ಬಿಡ್ತಾನೆ ಇವತ್ತ. ನೋಡ್ ಚೆನ್ನಿ, ಮಂದಾಕಿನಿದ ಹಿಂಗೆಲ್ಲ ಆಗಿಂದ ನಾನು ಸಿಟ್ಟು ನೆಳೆದಾಗ ಏನ ಮಗಳಿಂದ ಸ್ವಲ್ಪ ದೂರ ಉಳಿದಿದ್ದೆ. ಅಷ್ಟಕ್ಕೂ ಇದ್ರಾಗ ನಮ್ಮ ಅಲ್ಲವನ್ ತಪ್ಪು ಏನೂ ಇಲ್ಲ. ತಪ್ಪಿರೋದು ಮಂದಾಕಿನಿದ. ಅಕ್ಕಿನ ಬಿಟ್ಟು ಬೇರೆ ಮದ್ವಿನೂ ಮಾಡಾಕತ್ತೇವಿ ಅಂದ್ಮ್ಯಾಗ ನನ್ನ ಮಗಳು ಈ ಮದ್ವಿಗೆ ಬರಬೇಕ. ಅದು ಮಾತ್ರ ಈ ಜನ್ಮದಾಗ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ನಾ ಹೋಗಿ ಲಗ್ನ ಪತ್ರ ಕೊಟ್ಟು ಮದ್ವಿಗೆ ಕರೆದು ಬರ್ತೇನೆ. ಮಲ್ಲವನ್ನ ಮದ್ವಿ ಕರೆಯಾಕ ಯಾರ ಅಡ್ಡ ಬರ್ತಾರ ನಾನು ನೋಡೇ ಬಿಡ್ತೇನೆ. ಅಪ್ಪ